ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ಕರ್ತನ ಅಧಿಪರಿಶುದ್ಧವಾದ ನಾಮಕ್ಕೆ ಮಹಿಮೆಯುಂಟಾಗಲಿ. ಈ ಆಶೀರ್ವದಿಸಲ್ಪಟ್ಟಿರುವ ಸಮಯಕಾಲ ದೇವರ ಪಾದ ಸಮ್ಮುಖದಲ್ಲಿ ಬಂದು 2020ನೇ ಇಸುವೆ ಡಿಸೆಂಬರ್ ತಿಂಗಳು 5ನೇ ತಾರೀಕು ಶನಿವಾರ ಬೆಳಗ್ಗೆ ಕರ್ತನ ಪಾದ ಸಮ್ಮುಖದಲ್ಲಿ ಆತನ ಮುಖವನ್ನು ನೋಡಿ ಆತನನ್ನು ಸ್ತುತಿಸುವಂತೆ, ಕೊಂಡಾಡುವಂತೆ, ಪ್ರಾರ್ಥನೆ ಮಾಡುವಂತೆ, ಆತನ ವಾಕ್ಯವನ್ನು ಧ್ಯಾನ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ದೇವರನ್ನು ಸ್ತುತಿಸೋಣ. ಯೆಹೋವ ಒಳ್ಳೆಯವನು, ಆತನ ದಯೆಯು ಸದಾಕಾಲವೂ ಇದೆ. ಯೆಹೋವ ಒಳ್ಳೆಯವನು, ಆತನ ದಯೆಯು ಸದಾಕಾಲವೂ ಇದೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಅಂತರಂಗವೇ ಆತನ ಪರಿಶುದ್ಧ ನಾಮವನ್ನು ಕೊಂಡಾಡು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿರುವ ಉಪಕಾರಗಳಲ್ಲಿ ಒಂದು ಮರಬೇಡ. ದೇವರು ಮಾಡಿರುವ ಉಪಕಾರಗಳು ಯಾವುದು ನಾವು ಮರಿಬಾರದು. ದೇವರಿಗೆ ಸ್ತೋತ್ರವಾಗಲಿ. ಆಮೇನ್. ದೇವರನ್ನು ನಾವು ಆಗಿರುವ ಸ್ಥಳದಲ್ಲಿ ಕರಗಳನ್ನು ಎತ್ತಿ ಸ್ತೋತ್ರ ಮಾಡಿ ಕೊಂಡಾಡೋಣ, ಸ್ತುತಿ ಮಾಡೋಣ. ಹಲ್ಲೆಲೂಯಾ. ಹೌದು ದೇವರ ಮಕ್ಕಳೇ, 5ನೇ ಕೀರ್ತನದಲ್ಲಿ ಈ ಪ್ರಕಾರವಾಗಿ ಬರೆದಿದ್ದಾರೆ. ಕರ್ತನೇ, ನನ್ನ ಮಾತುಗಳಿಗೆ ಕಿವಿಗೊಟ್ಟು ನನ್ನ ಧ್ಯಾನವನ್ನು ಲಕ್ಷಿಸಿ ಲೆಕ್ಕಕ್ಕೆ ತಂದುಕೋ. ಓ ಕರ್ತನೇ, ಬೆಳಿಗ್ಗೆ ನನ್ನ ಸ್ವರವನ್ನು ಕೇಳುವಿ. ಕೊಠಾರಿಯಲ್ಲಿ ನನಗೆ ಪ್ರಾರ್ಥಿಸಿ ಮೇಲಕ್ಕೆ ನೋಡುವೆನು. ಆದರೆ ನಿನ್ನಲ್ಲಿ ಪರಶುವಿಟ್ಟಿರುವರೆಲ್ಲರೂ ಸಂತೋಷಿಸಿನಲ್ಲ. ನೀನು ಅವರನ್ನು ಕಾಯುವರಿಂದ ಯುಗ ಯುಗಕ್ಕೂ ಹರ್ಷಿಸಲಿ. ನಿನ್ನ ನಾಮವನ್ನು ಪ್ರೀತಿ ಮಾಡುವವರು ನಿಮ್ಮಲ್ಲಿ ಉತ್ಸಾಹ ಪಡಲಿ. ಕರ್ತನೇ, ನೀನು ನೀತಿವಂತನನ್ನು ಆಶೀರ್ವದಿಸುತ್ತಿ. ಕೇಟಿದ ಹಾಗೆ ಅನುಗ್ರಹದಿಂದ ಅವನನ್ನು ಸುತ್ತಿಕೊಳ್ಳು. ಪ್ರಿಯರೇ, ಈ ಕೀರ್ತನೆಯಲ್ಲಿ ಬರೆದಿರುವ ಪ್ರಕಾರ ದೇವರು ನೀತಿವಂತನ ಪ್ರಾರ್ಥನೆಗಳು ಲಕ್ಷಿಸಿ ಅವರಿಗೆ ಉತ್ತರವನ್ನು ಕೊಡುವ ಆತನಾಗಿದ್ದಾರೆ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತಾವೇ, ಆಶೀರ್ವದಿಸಲ್ಪಟ್ಟಿರುವ ಸಮಯಕ್ಕಾಗಿ ಸ್ತೋತ್ರ. ದೇವರ ಪಾದ ಸಮ್ಮುಖದಲ್ಲಿ ಇನ್ನೊಂದು ಸಾರಿ ಬಂದು ಕರ್ತನನ್ನು ಸ್ತುತಿ ಮಾಡುವಂತೆಯೂ ಕೊಂಡಾಡುವಂತೆಯೂ ದೇವರು ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ದೇವರನ್ನು ಸ್ತುತಿಸಿ ಕೊಂಡಾಡುತ್ತೇನೆ. ನನ್ನ ದೇವರೇ, ನಿಮ್ಮ ನಾಮವನ್ನು ಘನಪಡಿಸುವುದಕ್ಕಾಗಿ ನಾವು ಸೇರಿ ಬಂದಿದ್ದೇವೆ. ಇವತ್ತು ಈ ಪ್ರಾರ್ಥನೆಯಲ್ಲಿರುವ ಪ್ರತಿಯೊಂದು ಮಕ್ಕಳನ್ನು ದೇವರೇ ನಿಮ್ಮ ನಾಮದಲ್ಲಿ ಕಾಯ್ದು ಕಾಪಾಡು, ರಕ್ಷಿಸು, ಬಲಪಡಿಸು, ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಿಸು. ಅವರ ಕಷ್ಟದಿಂದ ಅವರನ್ನು ಬಿಡಿಸು, ಕಣ್ಣೀರಿನಿಂದ ಬಿಡಿಸು, ಗೋಳಾಟದಿಂದ ಬಿಡಿಸು. ಮನ ಕುಂದಿದವರೆಗೂ ರಕ್ಷಣೆ ಕೊಡು ತಂದೆ. ಪ್ರತ್ಯೇಕವಾಗಿ ರೋಗಿಗಳಕ್ಕಾಗಿ ಪ್ರಾರ್ಥನೆ ಮಾಡಿದ್ದೇನೆ. ಕೋವಿಡ್ ರೋಗಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗುವಂತೆ ಪ್ರಾರ್ಥನೆ ಮಾಡಿದ್ದೇನೆ. ಅದೇ ಪ್ರಕಾರವೇ ಕಾಲಿಗೆ ಇರುವ ಎಲ್ಲ ಸ್ವೆಲ್ಲಿಂಗ್ಗಳು, ಪಾದದಲ್ಲಿ ಇರುವ ಸ್ವೆಲ್ಲಿಂಗ್ಗಳು ನೀಗಲಿ, ಸೌಖ್ಯ ಉಂಟಾಗಲಿ. ಕಲಸ ಇಲ್ಲದಿರೋಕ್ಕೂ ಕಲಸ ಸಿಕ್ಕುವಂತೆ, ಫೈನಾನ್ಷಿಯಲ್ ಕ್ರೈಸಿಸ್ಗಳು ಯೇಸುವಿನ ನಾಮದಲ್ಲಿ ನೀಗುವಂತೆ ಪ್ರಾರ್ಥಿಸುತ್ತೇನೆ. ನನ್ನ ದೇವರೇ, ಅಪ್ಪಾ, ಅದ್ಭುತ ಮಾಡು ಸ್ವಾಮಿ. ನಿಮ್ಮ ಕರದಲ್ಲಿ ಸಂಪೂರ್ಣವಾಗಿ ತೆಗೆಸುತ್ತೇನೆ. ಸಮಾಧಾನ ಇಲ್ಲದಿರುವ ಮಕ್ಕಳಿಗೆ ಸಮಾಧಾನವನ್ನು ನೀಡು ಕರ್ತನೇ. ಅಶರಣರಿದ್ದಾರೆ ಸ್ವಾಮಿ, ನೀವು ಶರಣವಾಗಿದೆ, ಕೋಟೆಯಾಗಿದೆ, ನಮ್ಮ ಗುರಾಣಿಯಾಗಿದೆ. ನಮ್ಮನ್ನು ಕಾಯ್ದು ಕಾಪಾಡುವಂತೆ ನಿಮ್ಮ ಬಲವಿರುವ ಕರದಲ್ಲಿ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಹೌದು ಸ್ವಾಮಿ, ನಮ್ಮನ್ನು ದಾರಿ ನಡೆಸು. ನಮ್ಮ ನಾಮದಲ್ಲಿ ನಮ್ಮನ್ನು ಗುಣಪಡಿಸು. ನಮ್ಮ ಮಕ್ಕಳೆಲ್ಲ ಆಶೀರ್ವಾದ ಪಡೆಕೊಳ್ಳಲಿ. ಹೌದು, ನಿಮ್ಮ ನಾಮದಲ್ಲಿ ಯೌವನಸ್ಥರಕ್ಕೂ ಮದುವೆಗಳೆಲ್ಲ ನಡೆಯಲಿ. ಅವರಿಗೆಲ್ಲ ಒಳ್ಳೆ ಭವಿಷ್ಯತ್ತುಗಳು ಉಂಟಾಗುವಂತೆ ಪ್ರಾರ್ಥಿಸುತ್ತೆ.
ನಿಮ್ಮ ಕರ್ತವ್ಯ ಸಂಪೂರ್ಣವಾಗಿದ್ದಾಗಿ ಒಪ್ಪಿಸಿಕೊಡ್ತೇನೆ. ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುತ್ತನಾಮದಲ್ಲಿ ತಂದೆ, ಪ್ರೈಸ್ ದಿ ಲಾರ್ಡ್. ಕರ್ತನ ಅಧಿಪರಿಶುದ್ಧವಾದ ನಾಮಕ್ಕೆ ಮಹಿಮೆಯುಂಟಾಗಲಿ. ಆಮೇನ್. ಇವತ್ತಿನ ಚಿಂತಕ್ಕಾಗಿ 1 ಥೆಸಲೋನಿಕ್ಯದವರೆಗೆ ಬರೆದ ಪತ್ರಿಕೆ 5ನೇ ಅಧಿಕಾರ 18ನೇ ವಾಕ್ಯ. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಯಾಕೆಂದರೆ ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ಇರುವ ದೇವರ ಚಿತ್ತವಾಗಿದೆ. ಪ್ರಿಯರೇ, ಇದು ಶುಕ್ರವಾರ ಬೆಳಿಗ್ಗೆ ನಾವು ಧ್ಯಾನ ಮಾಡಿರುವ ವಾಕ್ಯವಾಗಿದೆ. ಪುನಃ ಇದೊಂದು ಸಾರಿ ಕೂಡಿ ನಿಮ್ಮ ಹತ್ರ ತಿಳಿಸುತ್ತೇನೆ. ಈ ವಾಕ್ಯ ಪ್ರಕಾರ ದೇವರು ನಮ್ಮ ಹತ್ರ ಏನು ಹೇಳ್ತಾ ಇದ್ದಾರೆ ಅಂತಾರೆ, ಆಮೇನ್, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಬೇಕು, ಯಾಕಂದ್ರೆ ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ಇರುವ ದೇವರ ಚಿತ್ತ. ಯೇಸು ಕ್ರಿಸ್ತನ ಮೂಲಕವಾಗಿ ದೇವರು ಏನ್ ಯೋಜನೆ ಮಾಡ್ತಾ ಇದ್ರೆ ಅಂದರೆ, ನಾವು ಎಲ್ಲ ವಿಷಯದಲ್ಲಿಯೂ ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವರಾಗಿ, ನೀತಿವಂತರಾಗಿ, ಮುಳುಗಿ ದೀಕ್ಷಾಸ್ನಾನವನ್ನು ತಗೊಂಡಿದ್ದವರಾಗಿ, ಪವಿತ್ರಾತ್ಮನನ್ನು ಆಮೇನ್ ಪಡಿಕೊಂಡವರಾಗಿ, ಆಮೇನ್ ರಿಸೀವ್ ಮಾಡಿದವರಾಗಿ ನಾವು ಕ್ರಿಸ್ತೀಯ ಜೀವನ ನಡೆಸುವಾಗ ನಮ್ಮ ಕುರಿತಾಗಿರುವ ದೇವರ ಚಿತ್ತವೇನು? ಆ ಚಿತ್ತವೇನೆಂದರೆ, ಎಲ್ಲ ವಿಷಯದಲ್ಲಿಯೂ ನಾವು ಕೃತಜ್ಞತಾ ಸ್ತುತಿಯನ್ನು ದೇವರಿಗೆ ಸಲ್ಲಿಸಬೇಕು. ಎಲ್ಲ ವಿಷಯ ಅಂದರೆ, ಸಂತೋಷದ ವಿಷಯಗಳು ಬರುವಾಗಲೂ, ದುಃಖದ ವಿಷಯಗಳು ಬರುವಾಗಲೂ, ಹಣವಿರುವಾಗಲೂ, ಸಾಲ ಭಾರಗಳು ಬರುವಾಗಲೂ ನೀವು ಆಮೇಲೆ ದೇವರಿಗೂ ಕೃತಜ್ಞತಾ ಸ್ತುತಿ ಮಾಡಬೇಕು. ರೋಗ ಬರುವ ರೋಗಕ್ಕಾಗಿ ಅಲ್ಲ, ಸ್ತೋತ್ರ, ರೋಗದಿಂದ ದೇವರು ಬಿಡಿಸುತ್ತಾರೆ ಎಂಬುದಾಗಿರುವ ನಂಬಿಕೆಯಿಂದ ದೇವಕ್ಕೆ ಕೃತಜ್ಞತಾ ಸ್ತುತಿ ಹಾಡಬೇಕು. ಸಾಲಾಭಾರಗಳು ಬರುವಾಗ ಸಾಲಾಭಾರಗಳಕ್ಕಾಗಿ ಸ್ತೋತ್ರ ಅಂತಲ್ಲ, ಸಾಲಾಭಾರಗಳಿಂದ ಬಿಡಿಸುವ ದೇವರಿಗೂ ಸ್ತೋತ್ರ. ಹೌದು, ಆಮೇಲೆ ಲೋಕದಲ್ಲಿ ನಿಮಗೆ ಕಷ್ಟ ಉಂಟು, ಆದರೂ ಆಮೇನ್ ಧೈರ್ಯ ಹೊಂದಿರಿ, ನಾನು ಲೋಕವನ್ನು ಜಯಿಸಿದ್ದೇವೆ. ಹೌದು, ಕಷ್ಟದಲ್ಲಿ ಜಯಿಸಿರುವ ಆತನನ್ನು ಸ್ತುತಿ, ಮಹಿಮೆ, ಕೃತಜ್ಞತೆ ಹೇಳಿ ಕೊಂಡಾಡುವುದು ನಮ್ಮ ಜೀವನದ ಧರ್ಮವಾಗಿದೆ. ಹೌದು ಪ್ರಿಯರೇ, ಆಮೇನ್. ಹಲವಾರು ಜನರು ಜೀವನದಲ್ಲಿ ಎಷ್ಟು ಒಳ್ಳೆಯ ತರಗಳು ದೇವರು ಕೊಟ್ಟರೇಲು ಅವ್ರಿಗೂ ಒಂದು ತೃಪ್ತಿ ಇಲ್ಲ. ತೃಪ್ತಿ ಅಂತ ಹೇಳಿದರೆ ಸಾಕು ಎಂಬುದಾಗಿರುವ ಒಂದು ಹೃದಯ ಇಲ್ಲ, ಕೃತಜ್ಞತೆ ಇರುವ ಒಂದು ಹೃದಯವಿಲ್ಲ. ದೇವರ ಮಕ್ಕಳೇ, ನಮಗೊಂದು ಲೋಟ ನೀರು ಸಿಕ್ಕಿದರೆ ಅದಕ್ಕೆ ನಾವು ಕೃತಜ್ಞತೆ ಇರಬೇಕು. ಕೆಲವ್ರಿಗೆ 10,000 ಸಿಕ್ಕಿದ್ರೆ, 1 ಲಕ್ಷ ಸಿಕ್ಕಿದ್ರೂ ಕೃತಜ್ಞತೆ ಇಲ್ಲ. ಯಾಕಂದರೆ ಆಮೇಲೆ ಅವರು ಮನುಷ್ಯರಿಂದ ಪಡ್ಕೊಳ್ಳುವಂತೆ ಮಾಡೋದು. ದೇವರು ಏನ್ ಹೇಳ್ತಾ ಇದ್ದಾರೆ, ನಾವು ದೇವರ ಮುಂದೆಯೂ ದೇವರಕ್ಕೂ ಕೃತಜ್ಞತೆ ಸಲ್ಲಿಸಬೇಕು, ಮನುಷ್ಯರಿಗೂ ನಾವು ಏನ್ ಮಾಡಬೇಕು, ಆಮೇನ್ ಕೃತಜ್ಞತೆ ಇರುವವರಾಗಿ ಜೀವನ ಮಾಡಬೇಕು. ಆ ಹೃದಯವು ನಮ್ಮಲ್ಲಿ ಇರಬೇಕು. ಎಲ್ಲ ಕಾಲವೂ ಒಂದು ಲೋಟ ನೀರು ಕೊಟ್ಟರೆ ಕೂಡಿ ಆ ನೀರಕ್ಕೆ ತಕ್ಕಂತೆ ಒಂದು ಕೃತಜ್ಞತೆಯು ನಮ್ಮ ಜೀವನ ಇರಬೇಕು. ಕೆಲವರಿಂದ ಏನ್ ಬಂದ್ರೂ ಥ್ಯಾಂಕ್ಸ್ ಹೇಳಿಬಿಡ್ತಾರೆ, ಆಮೇಲೆ ಹೋಗ್ಬಿಡ್ತಾರೆ, ಮರ್ತು ಹೋಗ್ಬಿಡ್ತಾರೆ. ಇಲ್ಲ, ಆ ಥರ ಅಲ್ಲ. ನಮ್ಮ ಹೃದಯದ ಒಳಗಡೆಯಿಂದ, ನನ್ನ ಮನವೇ
ಯೆಹೋವನು ಕೊಂಡಾಡ್ರಿ, ಆತನು ಮಾಡಿರುವ ಉಪಕಾರങ്ങളിൽ ಒಂದಾದರೂ ಒಂದು ಕೂಡಿ ಮರಿಬೇಡ ಅಂತ ಹೇಳ್ತಾ ಇರುವುದು. ಒಂದು ಕೂಡಿ ನಮ್ಮ ಜೀವಮಾನದಲ್ಲಿ ಪಾಪದ ಗುಂಡಿಯಿಂದ ನಾವು ರಕ್ಷಿಸಿರುವ ದೇವರಿಗೂ ನಾವು ಕೃತಜ್ಞತಾಸ್ತುತಿ ಹೇಳಬೇಕು. ಆಮೇಲೆ ಅನ್ನ ಕೊಟ್ಟಿರುವ ದೇವರು, ಬಟ್ಟೆ ಕೊಟ್ಟಿರುವ ದೇವರು, ಮನೆ ಕೊಟ್ಟಿರುವ ದೇವರು, ವೈರಿಯಿಂದ ಬಿಡಿಸಿರುವ ದೇವರು, ಮೇಲೆ ಕೆತ್ತಿರುವ ದೇವರು, ಆಮೇಲೆ ಕಷ್ಟಗಳಲ್ಲಿ ಸಿಕ್ಕಾಕೊಂಡು ಕಣ್ಣೀರಲ್ಲಿ ಬಿದ್ದಾಗ ಅಲ್ಲಿ ಎಲ್ಲ ನಿಲ್ಲಕ್ಕಾಗಿ ಕ್ರಮ ಕೊಟ್ಟ ದೇವರು, ನಿಲ್ಲಿಸಿರುವ ದೇವರು, ಆ ದೇವರಿಗೂ ನಾವು ಕೃತಜ್ಞತಾ ಸ್ತುತಿ ಹಾಡಬೇಕು. ಇದು ದೇವರ ಚಿತ್ತ. ಆಮೇನ್. ಅದು ಆಮೇನ್ ಬರೆದಿರೋದು ವಾಟ್ ಈಸ್ ದ ಸರ್ಕಮ್ಸ್ಟಾನ್ಸಸ್ ಮೇ ಬಿ. ಆಮೇನ್. ಯಾವ ಆಮೇನ್ ಸನ್ನಿವೇಶಗಳಲ್ಲಿಯೂ ನಾವು ಹಾದು ಹೋದರೇನು ಎಲ್ಲದಕ್ಕಾಗಿಯೂ ನಾವು ಹೃದಯ ತುಂಬೆ ಸ್ತೋತ್ರವು ದೇವರಿಗೂ ಸಲ್ಲಿಸುವುದಕ್ಕಾಗಿ ನಾವು ಅರಿಯಬೇಕು, ಕಲಿಯಬೇಕು, ಅದು ಮಾಡುತ್ತಾ ಇರಬೇಕು. ಮಾಡುತ್ತಾ ಇರುವಾಗ ನಮ್ಮ ಜೀವನದಲ್ಲಿ ಬದಲಾವಣೆ, ಕಷ್ಟದಲ್ಲಿ ನಿಲ್ಲುವುದಕ್ಕೆ ಅದ್ಭುತಕರವಾದ ಶಕ್ತಿ ನಮಗೆ ಸಿಗುತ್ತದೆ. ಪ್ರಿಯ ದೇವರ ಮಕ್ಕಳೇ, ನಾವು ಸ್ತೋತ್ರ ಬೀಳುವಾಗ ಸ್ತೋತ್ರದಲ್ಲಿ ದೇವರ ಸಾನ್ನಿಧ್ಯವನ್ನು ತುಂಬಲ್ಪಟ್ಟು ಹಿಡಿಯುವುದು. ಈ ಸ್ತೋತ್ರಕ್ಕೆ ಎದುರಾಗಿರುವ ವಿರುದ್ಧವಾಗಿರುವ ವಿಷಯದಲ್ಲಿ ಗುಣಗುಟ್ಟುವುದು, ಎಲ್ಲದಕ್ಕೂ ಗುಣಗುಟ್ಟು, ಎಲ್ಲದಕ್ಕೂ ಆಮೇಲೆ ಕೊರತೆ ಹೇಳುವುದು, ನೆಗೆಟಿವ್ ಆಗಿ ಕಂಡುಕೊಳ್ಳುವುದು, ಅದು ತಪ್ಪಾಗಿರುವ ವಿಷಯವಾಗಿದೆ. ಒಳ್ಳೆಯದು ಕಂಡುಕೊಂಡು ಒಳ್ಳೆಯದಕ್ಕೆ ಸ್ತೋತ್ರ ಹೇಳೋಣ, ಒಳ್ಳೆಯದು ಕಂಡುಕೊಂಡು ಅದಕ್ಕೆ ಹಲ್ಲೆಲ್ಲೂ ಹೇಳೋಣ, ದೇವರಿಗೆ ಸ್ತೋತ್ರ, ದೇವರ ಮಹಿಮೆಪಡಿಸೋಣ. ಆವಾಗನೇ ಆಮೇಲೆ ನಮ್ಮ ಹೃದಯವು ಕೃತಜ್ಞತೆಯಿಂದ ತುಂಬಲ್ಪಡ್ತಾರೆ, ವಾಯು ಸ್ತೋತ್ರದಿಂದ ತುಂಬಲ್ಪಡ್ತಾರೆ. ಆಮೇಲೆ ಹೃದಯದಿಂದ ಸ್ತೋತ್ರವು ಬಂದು ವಾಯಿಂದ ಅದು ಹೇಳುವಾಗ ಅದಕ್ಕೆ ಶಕ್ತಿಯುಂಟು. ಆಮೇಲೆ ಕೇಳುವವರ್ಗೂ ಕೂಡಿ ಅದು ಬಿಡುಗಡೆಯಾಗಿ ಪರಿಣಾಮವಾಗುತ್ತದೆ. ಆದ್ದರಿಂದ ಪ್ರಿಯರೇ, ಈ ದಿನಗಳಲ್ಲಿ ನಾವು ಆಮೇನ್ ಆಮೇನ್ ದೇವರ ವಾಕ್ಯದಲ್ಲಿ ಬರೆದಿರುವ ಪ್ರಕಾರ ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಯಾಕೆಂದರೆ ಇದೇ ನಿಮ್ಮ ವಿಷಯವಾಗಿ ದೇವರ ಆಲೋಚನೆ ಏನು, ದೇವರ ಚಿತ್ತವೇನು. ಆಮೇನ್. ಇವತ್ತು ನೀವು ಹಾದು ಹೋಗುವ ಸನ್ನಿವೇಶ ಯಾವುದು? ಆಮೇಲೆ ಕಷ್ಟವಾಗಿದೆಯೋ ಅದೋ ಆಮೇನ್ ಇಲ್ಲಾದರೆ ಸಂತೋಷವಾಗಿದೆಯೋ, ಎಲ್ಲ ಸಮಯವೂ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸಿರಿ. ಕರ್ತನೆ, ಎಲ್ಲ ನೀವು ಒಳ್ಳೆಯದಕ್ಕಾಗಿ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಕರದಲ್ಲಿ ಎಲ್ಲ ಭದ್ರವಾಗಿದೆ, ಆಮೇಲೆ ಸುರಕ್ಷಿತವಾಗಿದೆ, ಅದಕ್ಕೆ ಸ್ತೋತ್ರ. ನಾನು, ನನ್ನ ಮನೆಯವರು, ನನ್ನ ಆಮೇಲೆ ಸೇವೆಯು, ನನ್ನ ಜನರು, ನನ್ನ ಸ್ವಂತ ಜನರು, ಸ್ನೇಹಿತರು, ನನಗಿರುವುದೆಲ್ಲ ನಿನ್ನ ಕರದಲ್ಲಿ ಆಮೇಲೆ ಸುರಕ್ಷಿತವಾಗಿದೆ ಸ್ವಾಮಿ. ಆಮೇಲೆ ಈ ದಿನಗಳಲ್ಲಿ ನಾವು ಹಾದು ಹೋಗುವ ಸನ್ನಿವೇಶಗಳು ಯಾವುದಾಗಲಿ, ನೀವು ನಮ್ಮ ಜೊತೆಗೆ ಇದ್ದಾರೆ ಸ್ವಾಮಿ, ಅದಕ್ಕೆ ಸ್ತೋತ್ರ 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 ಅಂತೇಳಿ ನಾವು ಎಲ್ಲದರಲ್ಲಿಯೂ ದೇವರ ಕೃತಜ್ಞತಾ ಸ್ತುತಿಯನ್ನು ಹಾಡೋಣ. ಈ ವಾಕ್ಯದ ದೇವರು ನಮ್ಮ ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡಲಿ. ವಿ ಆರ್ ಶೈನಿಂಗ್ ಬೈ ದ ಪವರ್ ಆಫ್ Holy Spirit. God bless you. Amen.